ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಹಾಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಹೇಳಿಕೆಗಳೇ ಬಿಸಿ ತುಪ್ಪ ಆಗುತ್ತಿದೆ. 3 ದಿನಗಳಿಂದ ಹಾಲಿ ಸಂಸದ ಪ್ರತಾಪ್ ಸಿಂಹ ಎಲ್ಲೂ ಕೂಡ ಕಾಣಿಸಿಕೊಳ್ತಿಲ್ಲ. ಸಂಸದ ಸಿಂಹ ಕಣ್ಮರೆಯಾಗಿದ್ದಾರೆ. ಆದ್ರೆ ಕಣ್ಮರೆ ಆಗೋಕ್ಕೂ ಮುಂಚೆ ಟಿಕೆಟ್ ಕೈತಪ್ಪುವ ಸೂಚನೆ ಸಿಗ್ತಾ ಇದ್ದ ಹಾಗೆ ಪ್ರತಾಪ್ ಸಿಂಹ ಕೊಟ್ಟಂತ ಹೇಳಿಕೆಗಳೇ ಬಿಜೆಪಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಮತದಾರರ ಮೇಲೆ ಪ್ರತಾಪ್ ಸಿಂಹ ಕೊಟ್ಟಂತಹ ಹೇಳಿಕೆ ಪ್ರಭಾವವನ್ನ ಬೀರುತ್ತಾ? ಸಿಂಹ ಹೇಳಿಕೆಗಳೇ ಕಾಂಗ್ರೆಸ್ ಪಕ್ಷಕ್ಕೆ ವರದಾನವಾಗುತ್ತಾ? ಇಂಥದ್ದೊಂದು ಚರ್ಚೆ ಸದ್ಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಾಗ್ತಾ ಇದೆ. ತಮಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ಸೂಚನೆ ಸಿಗ್ತಾ ಇದ್ದ ಹಾಗೆ ಪ್ರತಾಪ್ ಸಿಂಹ ಯದುವೀರ್ ಒಡೆಯರ್ ವಿರುದ್ಧ ಪರೋಕ್ಷವಾಗಿ ದಾಳಿಯನ್ನ ಮಾಡಿದ್ರು. ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿರುವಂತಹ ಮಹಾರಾಜ ಜನರ ಮಧ್ಯೆ ಬರ್ತಾರೆ ಅಂತಂದ್ರೆ ಅದು ಖುಷಿಯಲ್ವಾ? ಬಿಸಿಲಿನಲ್ಲಿ ಓಡಾಡ್ತಾರೆ ಅಂದ್ರೆ ಅದು ಖುಷಿಯಲ್ವಾ? ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ನಾಯಕರು ಬಂದಾಗ ಅರ್ಧರ್ಧ ಗಂಟೆ ಕೈಕಟ್ಟಿ ನಿಂತು ಕಾಯ್ತಾರೆ. ಜನ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನೆಯನ್ನ ಕೊಡ್ತಾರೆ. ನಮ್ಮ ಹಾಗೆ ಬೀದಿನಲ್ಲಿ ಕುಳಿತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಈ ರೀತಿಯಾದಂತಹ ಸಾಲು ಸಾಲು ಹೇಳಿಕೆಗಳನ್ನ ಕೊಟ್ಟಿದ್ರು ಪ್ರತಾಪ್ ಸಿಂಹ. ಅಷ್ಟು ಮಾತ್ರ ಅಲ್ಲ, ಅರಮನೆ ಹಾಗೆ ಜನರ ಮಧ್ಯೆ, ಅರಮನೆ ಹಾಗೆ ಸರ್ಕಾರದ ಮಧ್ಯೆ ಇರುವಂತಹ ಕಾನೂನು ವ್ಯಾಜ್ಯಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ರು ಪ್ರತಾಪ್ ಸಿಂಹ. ಆವತ್ತು ಪ್ರತಾಪ್ ಸಿಂಹ ಕೊಟ್ಟಂತ ಈ ಹೇಳಿಕೆಗಳೇ ಕಾಂಗ್ರೆಸ್ಗೆ ಅಸ್ತ್ರ ಆಗ್ಬಿಡುತ್ತಾ? ಸದ್ಯ ಇಂಥದ್ದೊಂದು ಚರ್ಚೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಘೋಷಣೆಯಾಗ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿದ್ರು ಪ್ರತಾಪ್ ಸಿಂಹ. ಯದುವೀರ್ಗೆ ಕರೆ ಮಾಡದೆ ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೇನೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ರು. ಬಟ್ 3 ದಿನ ಆಯ್ತಲ್ಲ ರವಿ, ಪ್ರತಾಪ್ ಸಿಂಹ ಕಾಣೋಕೆ ಇಲ್ಲ. ಮತ್ತೊಂದ್ ಕಡೆ ಅವ್ರು ಕೊಟ್ಟಂತಹ ಹೇಳಿಕೆ ಈಗಲೂ ಅಖಾಡದಲ್ಲಿ ಸದ್ದು ಮಾಡ್ತಾ ಇದೆ. ರವಿ, ವಿದೇಶಿ ಖಂಡಿತವಾಗ್ಲೂ ಸಂಸದರಾದಂತಹ ಪ್ರತಾಪ ಸಿಂಹ ಅವರು ಯದುವೀರ್ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಆದ ಬೆನ್ನಲ್ಲೇ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಪ್ರಚಾರ ಆರಂಭಿಸೋಣ, ಇಂದಿನಿಂದನೇ ನಾನು ಅಖಾಡದಲ್ಲಿ ಇರ್ತೀನಿ, ಅವ್ರನ್ನ ಗೆಲ್ಲಿಸಿಕೊಳ್ಳೋಣ ಮತ್ತೊಮ್ಮೆ ಮೋದಿ ಅಂತ ಹೇಳಿ. ಆದ್ರೆ ಈ ಒಂದು ಟ್ವೀಟ್, ಅದ್ರ ಜೊತೆಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅಖಾಡಕ್ಕೆ ಇಳಿದು ಎಲ್ಲಾ ನಾಯಕರುಗಳನ್ನ ಭೇಟಿ ಆಗ್ತಿದ್ದು ಸದ್ಯ ಮೈಸೂರಿನಲ್ಲಿ ಸಾಕಷ್ಟು ತೀವ್ರ ಚರ್ಚೆಗೆ ಗ್ರಾಸ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆ ವಿಚಾರ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ಪ್ರತಾಪ ಸಿಂಹ ಅವರು ಹಲವು ವಿಚಾರಗಳನ್ನ ಬಹಿರಂಗಪಡಿಸಿದ್ರು. ಅರಮನೆಯ ಆಸ್ತಿ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಯದುವೀರರು ಬರ್ತಿದ್ದಾರೆ ಅನ್ನೋದು ಒಂದು ಪಾಯಿಂಟ್. ಆದ್ರೆ ಎರಡನೇದು, ಅರಮನೆಯ ದೊಡ್ಡ ಗಡಿಯಾರ ಆವರಣದಲ್ಲಿ ಪ್ರತಿಭಟನೆಗಳು ನಡೆದಾಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅವರು ಮಾತನಾಡ್ತಾರೆ, ಅದು ಸಾಧ್ಯನಾ ಅಂತ ಹೇಳಿ ಕೂಡ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಮತ್ತೆ ಸಾರ್ವಜನಿಕ ವಲಯದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಎತ್ತಿದ್ರು. ಇದು ಸದ್ಯ ಬಿಜೆಪಿಗೆ ಮುಳುವಾಗುತ್ತಾ ಅನ್ನೋದು ಈಗ ಕಾಡ್ತಿರುವಂತಹ ಪ್ರಶ್ನೆ. ಕಾರಣ, ಸಾಮಾಜಿಕ ಜಾಲತಾಣದಲ್ಲಿ ಹಲವರು ಈಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವು ಮಂದಿ ಪ್ರತಾಪ ಸಿಂಹ ಅವರ ಪರವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ, ಮತ್ತಷ್ಟು ಮಂದಿ ಯದುವೀರ್ ಅವರ ಪರವಾಗಿ ಒಂದಷ್ಟು ತಮ್ಮ ಕಾಮೆಂಟ್ಗಳನ್ನ ಮಾಡ್ತಿದ್ದಾರೆ. ಯದುವೀರ್ ಅವರ ಪರವಾಗಿ ಮಾಡ್ತಿರುವಂತಹ ಕಾಮೆಂಟ್ಗಳಲ್ಲಿ ಬಹುತೇಕ ಕಾಮೆಂಟ್ಗಳು ರಾಜರಾಗಿದ್ರಿ ನೀವು ಸೇವಕರಾಗಿ ಯಾಕೆ ಬರ್ತೀರಿ ಅಂತ ಹಲವು ಮಂದಿ ಪ್ರಶ್ನೆ ಮಾಡಿದ್ರೆ, ಈಗ ಮೊದಲು ರಾಜರಾಗಿದ್ರು ಈಗ ಪ್ರಜಾ ಸೇವಕರಾಗ್ತಿದ್ದಾರೆ ಅಂತ ಹೇಳಿ ಖುಷಿಯನ್ನು ಕೂಡ ಹಲವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮತ್ತೊಂದೆಡೆ ಪ್ರತಾಪ ಸಿಂಹ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಸಾಲು ಸಾಲು ಆ ರೀತಿಯ ಹೇಳಿಕೆಗಳನ್ನ ನೀಡಿದಂತಹ ಪ್ರತಾಪ ಸಿಂಹ ಅವರು ಈವರೆಗೆ ಕಾಣಿಸ್ಕೊಂಡಿಲ್ಲ. ಯಾವ ಕಾರಣಕ್ಕಾಗಿ ಕಾಣಿಸ್ಕೊಂಡಿಲ್ಲ ಅನ್ನೋದನ್ನ ಈಗ ಯಾಕೆ ಸ್ಪಷ್ಟಪಡಿಸ್ತಿಲ್ಲ ಅನ್ನೋದು ಒಂದಷ್ಟು ಮಂದಿಯ ವಾದ ವಿವಾದಗಳಾದ್ರೆ, ಅವರು ಇಷ್ಟೊತ್ತಿಗಾಗ್ಲೇ ಯದುವೀರ್ ಅವ್ರನ್ನ ಭೇಟಿಯಾಗಬೇಕಿತ್ತು ಅಥವಾ ಯದುವೀರ್ ಅವ್ರನ್ನ ಭೇಟಿಯಾಗಬೇಕಿತ್ತು. ಇಲ್ಲದಿದ್ದರೆ ಬಿಜೆಪಿಗೆ ಇದು ಡ್ಯಾಮೇಜ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಕೂಡ ಇಲ್ಲಿ ಕೇಳಿ ಬರ್ತಿದೆ. ಇದು ಕಾಂಗ್ರೆಸ್ಗೆ ವರದಾನ ಆಗುತ್ತೆ. ಕಾರಣ, ಕಾಂಗ್ರೆಸ್ನವರು ಪ್ರತಾಪ ಸಿಂಹ ಅವರು ಮಾಡಿದಂತಹ ಒಂದು ಆರೋಪಗಳನ್ನ, ಅಂದ್ರೆ ಪರೋಕ್ಷ ವಾಗ್ದಾಳಿಗಳನ್ನ ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ಬಹುದು. ಅದು ಬಿಜೆಪಿಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ಬೋದು. ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಅವರಿಗೆ ಓಟ್ ಅನ್ನ ಹಾಕ್ಲಿಕ್ಕಿಲ್ಲ, ಅಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕ್ಲಿಕ್ಕಿಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ನಡೀತಿರುವಂತಹ ಚರ್ಚೆಗಳಾಗಿದೆ. ಈ ರೀತಿ ಪರ ವಿರೋಧದ ಚರ್ಚೆಗಳು ನಡೀತಿರೋದು ಬಿಜೆಪಿಗೆ ಡ್ಯಾಮೇಜ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಕಾರಣ, ಯಾಕಂದ್ರೆ ಪ್ರತಾಪ್ ಸಿಂಹ ಅವರು ಈವರೆಗೆ ಕಾಣಿಸ್ಕೊಳ್ತಿಲ್ಲ. ಇದ್ರ ಜೊತೆಗೆ ಅವ್ರಿಗೆ ನೀಡಿದಂತಹ ಹೇಳಿಕೆಗಳು, ಇನ್ನು ಖುದ್ದು ಯದುವೀರ್ ಅವರೇ ಅಖಾಡಕ್ಕೆ ಹೇಳ್ತಿದ್ದಾರೆ, ಒಂದಷ್ಟು ಬ್ಯಾಲೆನ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ. ಈ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವರು ಅಖಾಡಕ್ಕೆ ಇಳಿಯೋವರೆಗೂ ಕೂಡ ಇದು ಗೊಂದಲವಾಗೇ ಇರುತ್ತೆ. ಆ ಕಾರಣಕ್ಕಾಗಿ
ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಪರ ವಿರೋಧ ಚರ್ಚೆಗಳು ಅತಿ ಹೆಚ್ಚು ಕೇಳಿ ಬರ್ತಿರೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.